ಅಂಡ್ ಜೆಂಟ್ಲ್ಮ್ಯಾನ್, ಕೋಟಿ ಕುಳ ಲೂಟಿ ವೀರ ಜನಾರ್ದನನ ಕೋಟಿ ಹಣ ಪತ್ತೆಯಾಗಿ 1 ವಾರ ಕಳೆದು ಹೋಗಿದೆ. ಆದ್ರೂ ಆತನ ಮೇಲೆ ಇನ್ನೂ ಕ್ರಮ ಆಗಿಲ್ಲ. ಮಂತ್ರಿ ಮಹಾದೇವಪ್ಪ ಅವರಿಗೆ ಇನ್ನೂ ಸಹ ಗಾಢ ನಿದ್ದೆಯಿಂದ ಎಚ್ಚರ ಆಗಿಲ್ವಾ? ಅಥವಾ ಕಮಿಷನರ್ ರಾಕೇಶ್ ಕುಮಾರ್ ಯಾಕಿನ್ನೂ ಕ್ರಮಕ್ಕೆ ಬರ್ದಿಲ್ಲ? ಈ ಎಲ್ಲದರ ಹಿಂದಿರುವ ಬ್ರೋಕರ್ ಲಕ್ಷ್ಮೀ ನಾರಾಯಣ್ ಯಾರು ಅನ್ನುವಂತಹದರ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಅಗದಷ್ಟು ಬಯಲಾಗ್ತಾ ಇದೆ ಜನಾರ್ದನನ ವಸೂಲಿ ಪುರಾಣಗಳು. ಲಕ್ಷ್ಮೀ ನಾರಾಯಣ್ ಅನ್ನುವಂತಹ ಬ್ರೋಕರ್ ಈ ಪ್ರಕರಣದ ಹಿಂದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಲಕ್ಷ್ಮೀ ನಾರಾಯಣನ ಮಾತು ಕೇಳಿ ಈ ಅಧಿಕಾರಿ ಮಣ್ಣು ತಿನ್ನುವಂತಹ ಕೆಲಸಕ್ಕೆ ಕೈ ಹಾಕಿದಾನೆ ಅನ್ನುವಂತಹ ಮಾಹಿತಿ ಇದೆ. ಇಲಾಖೆಯ ಎಲ್ಲಾ ಟೆಂಡರ್ಗಳಲ್ಲಿಯೂ ಕೂಡ ಬ್ರೋಕರ್ ಲಕ್ಷ್ಮೀ ನಾರಾಯಣನ ಹಸ್ತಕ್ಷೇಪ ಅಧಿಕಾರಿಗಳಿಗೆ ಸಂಕಷ್ಟವನ್ನ ತಂದಿರಿಸಿದೆ. ಮಂತ್ರಿ ಮಹಾದೇವಪ್ಪ ಅವರಿಗೆ ಈ ಲಕ್ಷ್ಮೀ ನಾರಾಯಣ್ ಪರಮ ಆಪ್ತನಂತೆ. ಇಲಾಖೆಗೆ ಸಂಬಂಧಪಟ್ಟಂತಹ ಎಲ್ಲಾ ಹಣಕಾಸಿನ ವ್ಯವಹಾರಗಳು ಈ ಲಕ್ಷ್ಮೀ ನಾರಾಯಣನ ಮೂಲಕವೇ ನಡಿಬೇಕು ಅನ್ನುವಂತಹದ್ದು ಅಘೋಷಿತ ಆದೇಶ. ಇಲಾಖೆಯ ನಿಕಟವರ್ತಿಗಳಲ್ಲಿ LN ಅಂತಾನೆ ಹೇಳಿ ಖ್ಯಾತಿಯಾಗಿರುವಂತಹ ಲಕ್ಷ್ಮೀ ನಾರಾಯಣನ ಹಲವು ಅಕ್ರಮ, ಭ್ರಷ್ಟಾಚಾರ, ಹಗರಣಗಳನ್ನ ನಿಮ್ಮ ಫೋಕಸ್ ಟಿವಿ ಬಯಲು ಮಾಡುತ್ತೆ. ಇದೇ ರೀತಿ ಬ್ರೋಕರ್ ಲಕ್ಷ್ಮೀ ನಾರಾಯಣನ ಕಪಿಮುಷ್ಟಿಯಲ್ಲಿ ಸಿಲುಕಿ ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಮಂತ್ರಿಗಳ ಹೆಸರಿನಲ್ಲಿ ಲಕ್ಷ್ಮೀ ನಾರಾಯಣ್ ಈ ಜನಾರ್ದನನಿಂದ ಹಲವು ಕಾನೂನು ಬಾಹಿರ ಕೆಲಸಗಳನ್ನ ಮಾಡಿಸಿದಾನಂತೆ. ಅದೇ ರೀತಿ ಬೇರೆ ಬೇರೆ ಅಧಿಕಾರಿಗಳ ಬಳಿಯೂ ಸಹ ಈ ಲಕ್ಷ್ಮೀ ನಾರಾಯಣ್ ಹಲವಾರು ಕಾನೂನು ಬಾಹಿರ ಟೆಂಡರ್ಗಳನ್ನ ಕೊಡಿಸಿದಾನಂತೆ. ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲಾ ಟೆಂಡರ್ಗಳ ತನಿಖೆ ನಡೆದ್ರೆ ಹಲವು ಅಧಿಕಾರಿಗಳು ಮನೆಗೆ ಹೋಗೋದಂತೂ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಆ ಅಧಿಕಾರಿಗಳಿಗೆ ಮಂತ್ರಿಯ ಹೆಸರನ್ನ ಹೇಳ್ಕೊಂಡು ಅಡ್ಡಾಡ್ತಾ ಇರುವಂತಹ LN ಲಕ್ಷ್ಮೀ ನಾರಾಯಣ್ ಕಂಟಕವಾಗ್ತಾ ಇರೋದಂತೂ ಸುಳ್ಳಲ್ಲ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.